ಇಲ್ಲದ ಸಂಪುಕ್ತರಾಗಿ ಬಾಳಿರಿ, ಎನ್ನ ಮಾತಿನ ಮೇಲೆ ನಂಬಿಕೆ ಹಿಡಿರಿ, ಎನ್ನ ಮೇಲೆ ಸಂಶಯ ಬಿಟ್ಟು ಆನಂದದಿಂದ ತೆರಳರೈ ನಾರದರೆ ಘನವಿದ್ದ ಜಾರದರೆ. ಸುಶೀಲೆ ಅಹೋ ಕಂಸಾಸುರನೇ, ಆಹೋ ಸ್ವಾಮಿ ನಾರದರೆ. ಹಾಗಾದ್ರೆ ನಾನು ಇನ್ನು ಹೋಗಿ ಬರ್ತೀನಿ. ನಿನಗೆ ಮಂಗಳವಾಗಲಿ ರಾಜ ರವಿಕೋಟಿ ತೇಜ. ಸಂತೋಷದಿಂದ ಹೋಗಿ ಬಂದಿರೈ ಸ್ವಾಮಿ ನಾರದರೆ. ಕಮಲ ನಯನ ಕಮಲ ವದನ. ಸುಶೀಲೆ ಕಮಲ ನಯನ ಕಮಲ ವದನ ಕಮಲ ರಮಣ ನಾರಾಯಣ. ಕಮಲ ರಮಣ ನಾರಾಯಣ ಕಮಲ ನಯನ ಕಮಲ ವದನ. ಲೋಕದ ನಾಟಕಕ್ಕೆ ನೇಸೋಸ್ತ್ರಧಾರೆ, ನಿನ್ನ ಗುಣಗಳ ಹಳೆಯುವನ ಪಾತ್ರಧಾರೆ. ಗರ್ವದೆ ಮದಸಿದ ದಾನವರು ಮದ ಮೆರೆಯುವ ನರ್ಜಿಸಲ. ತರುವುದೇ ಮದಸಿದ ದಾನವರು ಮಗ ದೇವತ ಮೆರೆಯುವ ಗರ್ಜಿಸಲ. ಕರದರ ಬರುವ ಅವಯವ ಕಡಿಮೆ. ಕರದರ ಬರುವ ಅವಯವ ಕಡಿಮೆ. ಪ್ರೇಮಸ್ಥಯಾರಿ ಕಾಯೋ ದೇವ. ಪ್ರೇಮಸ್ಥಯಾರಿ ಕಾಯೋ ದೇವ. ಕಮಲ ನಯನ ಕಮಲ ವದನ ಕಮಲ ರಮಣ ನಾರಾಯಣ. ಕಮಲ ರಮಣ ನಾರಾಯಣ ಕಮಲ ನಯನ ಕಮಲ ವದನ. ನಾರಾಯಣ ನಾರಾಯಣ. ಮಾಗರಟ್ಟಿ ಸಿದ್ದಯ್ಯನವರು ನಾಡದ ಎಲೈ ಸಾರಥಿ, ಹೋಗಿ ಅತಿ ಜಾಗೃತದಿಂದ ರಥವನ್ನು ಹೊಡಿ ಸಾರಥಿ, ಅತಿ ಜಾಗೃತಿ. ಅದೇ ಪ್ರಕಾರವಾಗಲಿ ದೇವ. ಐಶ್ವರ್ಯ ಮತ್ತು ಮೇಲೆ ಕೇಳಿ ಗ್ರಹಕಾಂತೆ. ಕಾಂತ, ಕಾಂತೆ, ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗುವ ಪಯಣ ಎಷ್ಟು ಮಾತ್ರಕ್ಕೆ ತಿಳಿಸುವುದಿಲ್ಲ ಸುಂದರಿ. ನಿನ್ನ ಸತಿಗಳ ಮುಂದೆ ತಿಳಿಸಬೇಕಲ್ಲವೇ? ಅದು ಎಷ್ಟು ಮಾತ್ರಕ್ಕೆ ತಿಳಿಸುವುದಿಲ್ಲ ಸುಂದರಿ. ಸುಂದರ, ಸುಂದರಿ, ಯಾತಕ್ಕೆ ತಿಳಿಸುವುದಿಲ್ಲ? ಸತಿಯಳ ಮುಂದೆ ತಿಳಿಸುವುದು ಕಾರ್ಯವಾದ ಆಗುವುದಿಲ್ಲ ಸುಂದರಿ. ಹಾಗಂದವರು ಯಾರು ಪ್ರಿಯ? ನನಗೆ ಗೊತ್ತಿರುವುದು ಸುಂದರಿ. ಅಲ್ಲ, ಪ್ರಿಯೇ, ನಿನಗೆ ಗೊತ್ತಿರುವುದು. ಹೌದು ಸುಂದರಿ, ಹೌದೇ? ಹೌದು ಸುಂದರಿ. ಹಾಗಾದ್ರೆ ಹೇಳಿದರೆ ಕೇಳು. ಅದು ಏನು ಚೆನ್ನಾಗಿ ಹೇಳು ಸುಂದರಿ. ಎಲ್ಲಿಗೆ ನಿನ್ನಯ ಪಯಣ? ತಿಳಿದಾಯನ್ನಯ ರಮಣ. ಎಲ್ಲಿಗೆ ನಿನ್ನಯ ಪಯಣ?
ಅಂದಳಾಗಬಾರದೆಂದ ಸೇವಗಾಗಿ ಸಾವಿರಾರು ದಾಸಿಯರನ್ನು ನಿಂದಿಸಿದರು. ಹೌದೇ ಹಾಗೆ ಸುಂದರೇ, ಸುಂದರ ಈ ಬಂಗಾರದ ಅರಮನೆಯಲ್ಲಿ ಆಟ ಪಾಠ ಮಾಡಿಕೊಂಡು ಸಂತೋಷದಿಂದ ಕಾಲವನ್ನು ಕಂಡಿಯ ರಮಣಿ ಸದ್ಗುಣವರಣಿ ಸುಂದರ ಸುಂದರೇ, ಸಂತೋಷದಿಂದ ಈ ಅರಮನೆಯಲ್ಲಿ ಕಾಲ ಕಳೆಯೆಂದು ಹೇಳಿದ ಅಂತ ನಿನ್ನನ್ನು ಬಿಟ್ಟು ನಾನು ಆಡಗಳಿಗೆ ಅದೇನೈತೆ ಸುಂದರೇ? ಅಲ್ಲ ನಲ್ಲೇ ಹಾಗಾದ್ರೆ ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು ಸುಂದರೇ. ಜೈನ್ ಗಣೇಶ್ ಸರ್, ಕಂಪ್ಲಿ MLA ಗಣೇಶ್ ಸರ್ ವೇದಿಕೆಗೆ ಆಗಮಿಸಬೇಕೆಂದು ವಿನಂತಿ. ಸರ್ ಸೈಲೆನ್ಸ್. ನಮ್ಮ ಹನುಮಂತಣ್ಣನವರಿಗೂ ಕೂಡ ಸನ್ಮಾನ ಮತ್ತು ಮಾಲಾರ್ಪಣೆ ಕಾರ್ಯಕ್ರಮ ಇರುತ್ತದೆ. ಫೋಟೋ ಕ್ಯಾಮರಾ. ಕುರಿ ನಾಗೇಂದ್ರ ಅಣ್ಣನವರು ವೇದಿಕೆ ಮೇಲೆ ಬರಬೇಕೆಂದು ವಿನಂತಿ. ಎಲ್ಲಿದ್ದರೂ ವೇದಿಕೆ ಮೇಲೆ ಜಲ್ದಿ ಬರಬೇಕೆಂದು ವಿನಂತಿ. ಕುರಿ ನಾಗೇಂದ್ರ ಅಣ್ಣನವರು. ಭಾಷೆ ಕೇಳೋದಂತೂ ಯಾರು ಇಲ್ಲ ತಗೊಂಡ್ರು ಕೆಲವರು ಮಾತಾಡಿ ಯಾವ ಕೇಳೋದಿರುತ್ತೆ ನಮ್ಮೇಲೆ ಅಂತ ಕೇಳೋದಿಲ್ಲ. ಯಾರು ಕೂಡ ಹೆಚ್ಚಿಗೆ ಮಾತಾಡೋಕೆ ಹೋಗಲ್ಲ. ಯಾಕಂದರೆ ದೇವಸಮುದ್ರ ಗ್ರಾಮದ ಜನತೆ ಪ್ರೀತಿ ವಿಶ್ವಾಸದಲ್ಲಿ ಭಾಳಷ್ಟು ಒಂದು ಕೈ ಮುಂದೆ. ಯಾಕಂದರೆ ಜನಗಳು ಹತ್ರಕ್ಕೆ ಬಂದು ಮಾತಾಡಿಲ್ಲ ಅಂದರೆ ಆಶೀರ್ವಾದ ಮಾತ್ರ ಭಾಳ ಗಟ್ಟಿಯಾಗಿ ಮಾಡ್ತಾರೆ. ಹಾಗಾಗಿ ನಾನು ಕೊನೆಯ ಉಸಿರಿರೋವರೆಗೂ ಕೂಡ ದೇವಸಮುದ್ರ ಗ್ರಾಮದ ಜನತೆಲ್ಲ ನಾ ಸಾಯೋವರೆಗೂ ಕೂಡ ಯಾವತ್ತೂ ಕೂಡ ಆ ಋಣ ತೀರ್ಸೋಕ್ಕಾಗಲ್ಲ. ಹೀಗಾಗಿ ತಮಗೆಲ್ಲ ಒಳ್ಳೇದಾಗಲಿ, ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ತಾವೆಲ್ಲ ಕೊಡಬೇಕಾಗ್ತದೆ. ಯಾಕಂದ್ರೆ ನಮ್ಮ ಗ್ರಾಮ ಬದಲಾವಣೆ ಆಗ್ಬೇಕಂದ್ರೆ ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು. ಹಂಗಾಗಿ ತಡಿ ಹುಲಿ ಒಂದು ಸ್ವಲ್ಪ ಹುಲಿ ಸಂದರ್ಶಕಲ್ಪ. ಹಂಗಾಗಿ ಒಳ್ಳೆ ಶಿಕ್ಷಣ ಮಕ್ಕಳಿಗೆ ಕೊಡ್ಬೇಕಾಗ್ತೈತಿ. ಭಾಳ ಕಮ್ಮಿ ವಯಸ್ಸಿನಾಗ ನಮ್ಮ ಮಕ್ಕಳಿಗೆ ಮದುವೆ ಮಾಡೋಂಥ ಕೆಲಸ ಭಾಳಷ್ಟು ಹಳ್ಳಿಗಳೆಲ್ಲ ಆಗ್ತಾವ. ಆ ತಪ್ಪು ಮಾಡೋದು ಬೇಡ. ಯಾಕಂದ್ರೆ ಸಣ್ಣ ವಯಸ್ಸಿನ ಮದುವೆ ಮಾಡಿಕೊಟ್ರೆ ಆ ಕುಟುಂಬನ ನೀಗಿಸೋಂಥ ಶಕ್ತಿ ನಮ್ಮ ಮಕ್ಕಳಿಗೆ ಇರಲ್ಲ, ಹೆಣ್ಮಕ್ಳಿಗೆ. ಹಂಗಾಗಿ ಅವ್ರು ಒಳ್ಳೆ ವಿದ್ಯಾವಂತರು ಬುದ್ಧಿವಂತರು ಆದಮೇಲೆ ತಿಳುವಳಿಕೆ ಬಂದಮೇಲೆ ಮದುವೆ ಮಾಡಿಕೊಟ್ರೆ ಆ ಸಂಸಾರವನ್ನು ನಡೆಸೋಂಥ ಶಕ್ತಿ ನಮ್ಮ ಮಕ್ಕಳಿಗೆ ಬರ್ತೈತಿ. ಈಗಾಗಲೇ MLA ಅವರು ಬ್ರಿಡ್ಜ್ ಆಗಿದ್ದಲ್ಲ, ಬ್ರಿಡ್ಜ್ ಕಟ್ಟಿಸಿದ್ರು. ಅಲ್ಲಿ ದೇವಸಮುದ್ರ ಕ್ರಾಸಿಂದ ರೋಡ್ ಆಗಿದ್ದಲ್ಲ, ರೋಡ್ ಮಾಡಿಸಿದ್ರು. ಇನ್ನು ಮುಂದೆ ಕೂಡ ರೋಡ್ ಐತೆ ಅಂತಂದು ಭಾಳಷ್ಟು ಜನ ಭಾಳ ದಿನಗಳಿಂದ ಭಾಳ ವರ್ಷಗಳಿಂದ ಕನಸಿತ್ತು. ಇವಾಗ ಈ ಬ್ರಿಡ್ಜ್ ಏನು 100 ಮೀಟರ್ ಆ ಕಡೆಯಿಂದ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇನ್ನೊಂದು 3-4 ದಿನದೊಳಗೆ ಭೂಮಿ ಪೂಜೆ ಮಾಡಿ ಆ ರಸ್ತೆ ಕೂಡ ಅಭಿವೃದ್ಧಿ ಮಾಡ್ಬೇಕಂದು ಹೇಳಕ್ಕೆ ಇಷ್ಟಪಡ್ತೀನಿ. ಹೀಗಾಗಿ ದೇವಸಮುದ್ರ ಜವಾಬ್ದಾರಿ ಸಾಕಷ್ಟು ರೈತರು ಅಡ್ಡಾಡ್ತಾರೆ. ಅಲ್ಲಿ ಯಾವ ಬರೀ ಮೆಟ್ಲಿಂಗ್ ಒಂದು ಮಾಡಿಬಿಟ್ರೆ MLA ಅವರು ಆ ರಸ್ತೆ ಅಭಿವೃದ್ಧಿ ಮಾಡಿಲ್ಲ ಅಂತಂದು ನಮ್ಮ ಫಕೀರಪ್ಪ ಮತ್ತು ಅನೇಕ ಜನ ಕೇಳ್ತಿದ್ರು. ಇವತ್ತು ಅದು ಕೂಡ ಸುಮಾರು 5 ಕಿಲೋಮೀಟರ್ ದೇವಸಮುದ್ರ ಟು ಜೌಕ್ ರಸ್ತೆ ಕೂಡ ಅಭಿವೃದ್ಧಿ ಮಾಡಿಕೊಳ್ಳೋಂಥ ಕೆಲಸ ಮಾಡ್ತೀವಿ ಅಂತಂದು ಆದಷ್ಟು ಬೇಗ ಅದು ಕೂಡ ಭೂಮಿ ಪೂಜೆ ಮಾಡಿ ಪ್ರಾರಂಭ ಮಾಡ್ತಂದು ಹೇಳಕ್ಕೆ ಇಷ್ಟಪಡ್ತೀವಿ. ಅದಾದಮೇಲೆ ಫಕೀರಪ್ಪನ ಹನ್ನೊಂದು ಮನೆ ಮುಂದೆ ಹೋದರೆ ನಾನು ತಲೆ ಬಗ್ಸಿ ಹೋಗ್ತಿದ್ದೆ. ಯಾಕಂದರೆ MLA 2 ಸತಿ ಮಾಡೀನಿ, ನಮ್ಮ ಮನೆಗೆ ದೂರ ಬರ್ತೈತಿ, ಯಾವಾಗ ರೋಡ್ ಮಾಡ್ತಾನೆ ಅಂತಂದು ಭಾಳ ವರ್ಷಗಳಿಂದ ಬೇಡಿಕೆ ಇತ್ತು. ಇನ್ನು 2 ದಿನದಾಗ ಅದು ಕೂಡ ಭೂಮಿ ಪೂಜೆ ಮಾಡಿ ಪ್ರಾರಂಭ ಮಾಡ್ತೀವಿ. ಇವತ್ತು ನಮಗೆ ನೀರಿನ ವಿಚಾರ ಬಂತಂದರೆ ಭಾಳಷ್ಟು ಕೆಳಗಿನ ರೈತರು, ದೇವಸಮುದ್ರ ರೈತರು ಪ್ರತಿ ವರ್ಷ ಸುಮಾರು ವರ್ಷಗಳಿಂದ ಒಂದಕ್ಕೊಂದು ಸಣ್ಣ ಪುಟ್ಟ ಇವು ಆಗ್ತದವು. ಶಾಸಕರಾದ್ಮೇಲೆ ಇವತ್ತು ವೀರೇಶನ್ ಅಂತ ಬಿಡೋದು ಇಲ್ಲದ ಯಾವುದೋ ಒಂದು ಇದು ಕೆನಲ್ ಮಾಡ್ಬೇಕಾದ್ರೆ ಇದು ಹೆಚ್ಚಾಗ್ಬಿಟ್ಟಾರ, ಅದು ನೀರು ಹತ್ತುವಲ್ಲ ಅಂತಂದು ರಾತ್ರಿ ನಿದ್ದೆ ಮಾಡಕ್ಕೆ ಕೊಟ್ಟಲ್ಲ. ಹಂಗಾಗಿ ನಾನೇ ಬರ್ತಂತ ನಾನು ಕೆನಲ್ ಹೋಗಿ ಒಡೆಯೋದು ಹೆಂಗೆ ಅಂತಂದು ಹೇಳಿದ್ವಿ.
ಅದು ನನ್ನ ಮೇಲೆ ಕೇಸು ಆದ್ರೆ ಚಿಂತಲ್ಲಿ ಹೊಣೆ ಅಂದೆ. ಗೊತ್ತಲ್ಲ, ಇಡೀ ರೈತರು SLC ರೈತರು ನೆನೆಸ್ತಾರ ಸಾರ್ನ. ಹಾಗಾಗಿ ಇವತ್ತೇನೋ ಕನಕ ಭವನದ ಇಲ್ಲಿ ಬೇಡಿಕೆ ಇದೆ, ಅದೇ ರೀತಿ ವಾಲ್ಮೀಕಿ ಸಮುದಾಯ ಭವನದ ಕೂಡ ಬೇಡಿಕೆ ಇದೆ. ಈಗಾಗಲೇ ಅದನ್ನ ಕನಕ ಭವನ ಮತ್ತು ವಾಲ್ಮೀಕಿ ಭವನ ತಂದು ಎರಡನ್ನ ಸೇರಿಸ್ಕೊಟ್ರೆ ಆದಷ್ಟು ಬೇಗ ಕನಕ ಭವನ ಇಲ್ಲ. ಯಾಕಂದ್ರೆ ಸಾಕಷ್ಟು ಜನ ಮದುವೆಗಳಾಗ್ತಾರೆ. ಭಾಳ ನಾವು ಮದುವೆಗಳಿಗೆ ಹೋದಾಗ 10,000 20,000 ರೂಪಾಯಿ ಕೊಟ್ಟು ಮೇಲೆ ಇದು ಏನೋ ಡೆಕೋರೇಷನ್ ಮಾಡ್ಕೊಂಡು ಮದುವೆ ಆಗ್ತಾರೆ. ಹಂಗಾಗಿ ಆದಷ್ಟು ಬೇಗ ಕನಕ ಭವನ ಮತ್ತೆ ಇದೇನೋ ನಮ್ಮ ವಾಲ್ಮೀಕಿ ಭವನ, ಅದೇ ರೀತಿ ಇಲ್ಲಿ ಲಿಂಗಾಯತ ಸಮಾಜದ ಬಂಧುಗಳು ಭಾಳಷ್ಟಿದ್ದಾರೆ. ಅವ್ರು ಕೂಡ ಜಾಗ ಗುರುತನೆ ಮಾಡಿದ್ರೆ ಈ 3 ಭವನಗಳಿಗೆ ಕೊಡಂತ ಇದು ಮಾಡ್ತೀವಿ. ಅದಾದ್ಮೇಲೆ SC ಭವನ ಕೂಡ ಬರ್ತಿತ್ತು. ಮತ್ತೆ ಇವ್ರು 3 ಹೇಳಿದ್ರು, ನಮ್ದು ಬಿಟ್ಟಲ್ಲ ಅಂಬೇಡ್ಕರ್ ಭವನ ಅಂತಂದು ಎಷ್ಟು ಅನುದಾನ ಬರ್ತೈತಿ ಎಲ್ಲ ಸಮಾಜಕ್ಕೆ ನ್ಯಾಯಯುತವಾಗಿ ಕೊಡಂತ ಕೆಲಸ ಮಾಡ್ತೀವಿ. ಇದೇ ರೀತಿ ದೇವಸಮುದ್ರ ಗ್ರಾಮದ ನಮ್ಮ ತಾಯಂದ್ರು ಹಿರಿಯರು ಇದೇ ರೀತಿ ಖುಷಿ ಸಂತೋಷ ಅವ್ರಿಗೆ ಆರೋಗ್ಯ ಐಶ್ವರ್ಯ ಸಮೃದ್ಧಿ ಕೊಟ್ಟು ಆ ಬಸವಣ್ಣ ಮತ್ತೆ ಎಲ್ಲ ದೇವರು ಕೂಡ ಕಾಪಾಡ್ಲಂತ ಹೇಳ್ತಿ. ನಿಮ್ಮ ಋಣಾಂತಿ ಯಾವತ್ತೂ ತೀರ್ಸಕ್ಕಾಗಲ್ಲ. ನಾನು ಇಲ್ಲಿ ನಿಂತ್ಕೊಂಡು ಏನು ಮಾತಾಡಕತ್ತೀನಿ ಅಂದ್ರೆ ನೀವು ಹೋಗಿ ದೇವಸಮುದ್ರ ಅಂತ ಬಂದ ಕೂಡಲೇ ಒಂದು ಸ್ವಲ್ಪ ಧೈರ್ಯ ಬರ್ತೈತೆ ನನಗೆ. ಯಾಕಂದ್ರೆ ಒಂದಾಲಿ ಮುಂದೆ ಹೋಗ್ತಾ ಹೋದ ಒಂದು ನಂಬಿಕೆ, ಆ ನಂಬಿಕೆ ನೀವು ಉಳಿಸಿದ್ರಿ. ನಿಮ್ಮ ನಂಬಿಕೆ ಕೂಡ ನಾನು ಉಳಿಸ್ಕೋಬೇಕಾಗ್ತೈತಿ. ನಾ ML ಅಂತ ಯಾವತ್ತೂ ಭಾವಿಸೋದು ಬೇಡ. ನಿಮ್ಮ ಮನೆ ಮಗ ತಮ್ಮ ಅಣ್ಣ ಅಂತ ಭಾವಿಸ್ರಿ. ಊರಿನ ಸಮಸ್ಯೆ ರಾತ್ರಿ 12 ಗಂಟೆಗೆ ಬಂದ್ರು ಕೂಡ ಇಲ್ಲಿ ಕೋತಂಬಕಟ್ಟೆ ಐತಲ್ಲ, ಅಲ್ಲೇ ಚೆನ್ನ ಅಲ್ಲಿ ಒಂದು ಚಾಪೆ ಹಾಕಿದ್ರೆ ಅಲ್ಲೇ ಮಕ್ಕಳು ನಾನು ಇಲ್ಲಿ ಇಟ್ಕೊತದೆ ಇರ್ತೀನಿ. ML ಅಂತ ನೀವು ಯಾರು ತಿಳ್ಕೊಂಬೋದು ಬೇಡ. ನಿಮ್ಮ ಮನೆ ತಮ್ಮ ಅಣ್ಣ ತಮ್ಮ ಮಗ ಅಂತ ತಿಳ್ತಾರೆ. ML ಎಂಬ ಭಾವನೆಗಳ ನನ್ನ ಜೀವನದಾಗ ಯಾವತ್ತೂ ಬರಲ್ಲ. ಇವತ್ತು ಯಾಕೆ ಇಷ್ಟು ಕೆಲಸಗಳು ಮಾಡ್ತು ಅಂದ್ರೆ ಮುಂದೆ ಜನರಲ್ ಆಯ್ತು ಏನೋ ಒಂದು ಈ ಮೀಸಲಾಯ್ತು ಹೋಯ್ತು ಅಂದ್ರೆ ಮುಂದೆ ಬರತ್ತೆ MLಗಳು ನಾನು ದಾರಿ ಮೇಲೆ ಅಡ್ಡಾಡ್ಬೇಕಷ್ಟೇ, ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ. ಇನ್ನು 3 ವರ್ಷ ಒಳಗೆ ನನ್ನ ಶಕ್ತಿ ಮೀರಿ ಕೆಲಸ ಮಾಡ್ತೀನಿ. ರೈತರ ವಿಚಾರ ಬಂತಂದ್ರೆ ಯಾವತ್ತೂ ಕೂಡ ಕಾಂಪ್ರಮೈಸ್ ಆಗಲ್ಲ. ಮುಂಜಾನೆ 5 ಗಂಟೆಗೆ ಎದ್ದೀನಿ, 30 ಮದುವೆ, ಒಂದು 200 ಫೋನು, 4 ಬಯಲಾಟ, ಕಪ್ಪಲ್ಲು, ಅದಾದ್ಮೇಲೆ ಕಪ್ಪಲ್ ಬಯಲಾಟ, ಅದಾದ್ಮೇಲೆ ಕೆರೆ ಬಾಳಾಪುರ, ಇವಾಗ ಲಾಸ್ಟಿಗೆ ದೇವಸಮುದ್ರ. ಪಶ್ಚಿಮ ಬರೋಣ ಅಂತ ಇದ್ದೆ, ನೀವು ಲೇಟಾಗಿ ಚಾಲು ಮಾಡಿದ್ರಿ. ಹಂಗಾಗಿ ಕೊನೆಗೆ ಬಂದಿದ್ರಿ. ತಮಗೆಲ್ಲ ಒಳ್ಳೇದಾಗಲಿ, ಖುಷಿಯಾಗಿರ್ರಿ, ನಕ್ಕಂತಿರ್ರಿ, ಸಂತೋಷವಾಗಿರ್ರಿ ಅಂತ ಹೇಳಿ ನಾನು ಒಂದೆರಡು ಮಾತು ಈ ನಾಟಕ ಸಂಘಕ್ಕೆ ಮಾನ್ಯ ಶಾಸಕರು 20,000 ರೂಪಾಯಿಯನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಫಸ್ಟ್ನೇ ಬಯಲಾಟಕ ಬರ್ಬೇಕಿತ್ತು, ಊರಾಗಿದ್ದಲ್ಲ, ಹಂಗಾಗಿ 2ನೇ ಬಯಲಾಟಕ ಬಂದೀನಿ. ಯಾರು ಕೂಡ ಅಲ್ಲೇ ಅಂತ ಭಾವಿಸ್ಬಾರ್ದಂತ ತಮಗೆ ಇದೆ. ಫಸ್ಟ್ನೇ ಬಯಲಾಟಕ ತಿಂದ ಮೇಲೆ ವರ್ಷಕ್ಕೊಂದು ಮಾಡ್ರಿ, ವರ್ಷ ಕೂಡ ಬರ್ಬೇಕು ಅಂತೇಳಿ ನಾನು ಒಂದೆರಡು ಮಾತು ತಿಳಿಸ್ತೀನಿ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ವಾಸಣ್ಣ ಅವರು ಸಹ 5,000 ರೂಪಾಯಿ ಈ ನಾಟಕ ಸಂಘಕ್ಕೆ ನೀಡಿರುತ್ತಾರೆ. ಅವರಿಗೂ ಸಹ ಧನ್ಯವಾದಗಳು. ಸಾರು ಒಂದೇ ಮಾತು ಹೇಳಿದಕ್ಕೆ ಒಂದೇ ದಿವಸ 2 JCB ಕಳಿಸಿ ಎಲ್ಲರೂ ರೈತರಿಗೆ ಒಳ್ಳೆ ಮಾಡಿ. ಭಾಳ ಭಾಷಣ ಮಾಡಕತ್ತಲ್ಲ ಯಾಕೆ ವೀರೇಶ್ ಅಣ್ಣ, ಮುಂದೆ ಗ್ರಾಮ ಪಂಚಾಯತ್ ಒಂದು ಟಿಕೆಟ್ ಕೊಟ್ಟು ಆತ್ಮಗಳು ಆಯ್ಕೆ ಮಾಡ್ರಿ. ಹಾಗಾದ್ರೆ ಹೇಳಿದ್ದೀನಿ ಕೇಳು. ಏನು ಚೆನ್ನಾಗಿ ಹೇಳು ಸುಂದರಿ. ಹಾಗಾದ್ರೆ ಸತ್ಯದ ಮಾತಿಗೆ ಬೆಲೆ ಇಲ್ಲ. ಬೆಲೆ ಐದು ಸಹ ಸುಂದರಿ. ಆದರೆ ನೀನು ಹೋಗುವ ವಿಷಯವನ್ನು ಹೇಳುವುದಿಲ್ಲವಲ್ಲ. ಎಷ್ಟು ಮಾತ್ರ ತಿಳಿಸುವುದಲ್ಲ ಸುಂದರ. ಸುಂದರ ಸುಂದರಿ ಹೇಳುವನಿ ಕೇಳು. ಏನು ಚೆನ್ನಾಗಿ ಹೇಳು ಸುಂದರಿ. ಸತಿಯಳ ಮಾತಿಗೆ ಎಷ್ಟು ಹೇಳಿದರೂ ಫಲವಿಲ್ಲ. ಸರಿಯಲ್ಲ, ಇದು ಒಳಿತಲ್ಲ.
ತಿಳಿಸುವಂತನಾಗು ಕಾಂತ ಗುಣವಂತ. ಆಹೇ ಕಮಲ ಕಲಧಾರೆ ಸುಂದರ ಚಂದ್ರಬಿಂಬದೊಳು ಉಬ್ಬವಿಸಿದ ನೀರೇ ನಾನಿಲ್ಲದೆ ಒಂದು ಕ್ಷಣ ಇರಲಾರೆವೆಂದು ಮಕವೊಮ್ಮೆ ಕುದಿಸಿ ಮಾತನಾಡಬೇಡ. ನಾನು ಹೋಗುವ ಕಾರ್ಯಕ್ಕೆ ಅಡ್ಡಿಯಾಗಬೇಡ. ಸಂದಮಲ ಸದಮಲ ಹೃದಯದಿ ನಾನು ಹೋಗುವ ಕಾರ್ಯಕ್ಕೆ ಜಯ ದೊರಕಲೆಂದು ಮನದಲ್ಲಿ ನುಡಿದು ಕಳಿಸಿಕೊಡೆ ಜಲದಾಕ್ಷಿ ಕೆಟ್ಟ ಬೆಳೆದ ಮನದ ಹಾಕಕ್ಕೆ ಕಾಂತ ನಿನ್ನನ್ನು ಹಾಗೆ ಕಳಿಸಿಕೊಡಬೇಕೆ? ಹೌದು ಸುಂದರಿ, ನಿನ್ನನ್ನು ಬಿಟ್ಟು ನಾನು ಇರಲಾರೆನೆಂದು ಹೇಳಿದಿನಲ್ಲ. ಅದೆಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಸುಂದರ. ಕಾಂತ ಪ್ರಿಯಾ, ನೀನು ಮಾತ್ರ ನನ್ನನ್ನು ಬಿಟ್ಟು ಹೋಗುವಿಯಾ? ಹೌದು ಸುಂದರಿ, ಹೋಗುವಿಯಾ? ಸರ್ವಾಸವಾದಲ್ಲ ಸುಂದರ. ಅಲ್ಲ, ಅಲ್ಲೇ ಹೇಳು ಕೇಳು. ಅದೇನು ಸಂಧಾಯಿ ಹೇಳು ಸುಂದರಿ. ಜಗದೇ ಕವೀರ ಸುಧಾರಿಸಿರೋಟ ಆತ ಸರ್ಕಮ್ಮ ರಣರಂಗ ಚೋರ ಬಂದಿರುವೆ ನಿನ್ನ ಹತ್ತಿರ, ನಿನ್ನ ಕಂಗಡನೆ ಶ್ರೀಮಾಧುರ. ಸುಂದರಿ, ಸುಂದರ ಜಗದೇ ಕವೀರ ನಾ ಬಂದಿರುವೆ ನಿನ್ನ ಹತ್ತಿರ, ನಿನ್ನನ್ನು ಬಿಟ್ಟು ನಾನು ಅರಗಳಿಗೂ ಜೀವಿಸಲಾರೆನು. ಅದು ಏತಕ್ಕೆ ಸುಂದರಿ? ಕಾಂತ, ಆದ್ದರಿಂದ ನೀನು ಹೋಗುವ ಪಯಣದ ವಿಚಾರವನ್ನು ತಿಳಿಸುವಂತನಾಗರ ನನ್ನ ಬುದ್ಧಿ ಸಂಪನ್ನ. ಹೇ ಪ್ರಾಣ ಸಖಿ ಎನ್ನ ಪಟ್ಟದ ನಾಯಕೆ ಓ ಪಾತ್ರದ ಬಸದವಳು ಎನ್ನಯ್ಯ ಕಡಗಣ್ಣಿಗೆಮ್ಮ ಕಿಡಗಣ್ಣಿಗೆ ಹೊರತಾಕ್ರಮಮ್ಮ ಹುರಿದೆಬ್ಬಿಸಿ ಅತಿ ರೂಪವತಿಯಾದ ಎನ್ನ ಪಟ್ಟದ ನಾಣಿಯೇ. ಕಾಂತ, ತೊಡೆಯ ಮೇಲೆ ಕೂದಲೇ ಹೇಳಿವೆಯಾ?
ಕಾಕತೀಯರ ಕಡುದಾಕ್ರಮವನ್ನು ಹುರಿದಬಿಸಿ ಅತಿ ರೂಪವತಿಯಾದ ಎನ್ನ ಪಟ್ಟದ ರಾಣಿಯೇ, ನಾನು ಹೋಗುವ ಪಯಣದ ಈ ಕ್ಷಣದವಳು ನಿನಗೆ ತಿಳಿಸಿವೆ. ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಹಾಗೆ ಸುಂದರಿ ಸುಂದರ ಹಡಿಗಳಿಗೆ ತಡೆಯಲಾರದೆ ಹುಟ್ಟ ಬಟ್ಟೆದಳು ಊರ ಬಿಟ್ಟ ಗೋಕುಲವೆಂಬ ಹಾಳೂರಲ್ಲಿ ಬಿದ್ದ ಮನೆಗಳಲ್ಲಿ ಕದ್ದು ಜೀವಿಸುತ್ತಿರುವ ಎಣ್ಣೆಯ ಸೋದರ ಹಳಿಯನಾದ ಕೃತ ಬಂಡಲಂ ಕಳ ಮಾಡಿದ ಹಿಡಿದು ಈ ರಣಭೂಮಿಯ ಕೆಡಿದ ಒಡೆದು ಬರುವುದಕ್ಕೆ ರಥವನ್ನೇರಿ ಬಂಡಿರುವ ಸುಂದರಿ ಬಂದರಿ. ಆ ಕೃಷ್ಣನೊಡನೆ ಯುದ್ಧಕ್ಕೆ ಹೋಗುವೆಯಾ? ಹೌದು ಸುಂದರಿ. ಅವನೆಂದೂನಗುತ್ತೆ. ನಾನೇನು ಸಾಮಾನ್ಯದೇವ ಸುಂದರಿ. ಅವನನ್ನು ಜಯಿಸುವುದು ನಿನ್ನಿಂದ ಆಗುವುದೇ? ನಾನು ಜಯಿಸುವುದು ಸುಂದರಿ. ಜಯಿಸುವೆ. ಹೌದು ಸುಂದರಿ. ಜಯಿಸುವೆ ಎನ್ನುವ ನಂಬಿಕೆ ನಿನ್ನಲ್ಲಿರುವುದೇ? ನನ್ನಲ್ಲಿರುವ ಸುಂದರಿ ಅಂತ ಅಂತ ಹಾಗಾದ್ರೆ ಹೇಳಿದ್ರೆ ಕೇಳು. ಚೆನ್ನಾಗಿ ಹೇಳು ಸುಂದರಿ. ಕೃಷ್ಣನು ಸಾಮಾನ್ಯದವನೆಂದು ತಿಳಿಯಬೇಡ. ಅವನು ಮಹಾಮಾಯಕಾರಿಯೋ, ಅಂಥವನನ್ನು ಜಯಿಸುವುದು ನಿನ್ನಿಂದಾಗಲಾರದು. ಪ್ರಾಣಪತಿ, ಬಿಟ್ಟು ಬಿಡು ನಿನ್ನ ವಿದ್ಯದ ಸಂಗತಿ. ಮಾಧವಕ್ಕೆ ಬಿಡುವುದಲ್ಲ ಸುಂದರಿ. ಈ ಹಾಧೈರ್ಯದ ಪ್ರಿಯಳೇ ಮಾಡ್ತೀರಗಳೇ ಬಲ್ಲಟೆಂದು ಬೀರು ಹಾಕಿದ್ರಿ ಹೆಂಡತಿಯಾಗಿ ಇಂತಹ ರಣಹೇಳಿಯ ಮಾತನ್ನು ಹೇಳುವುದಕ್ಕೆ ಹೇ ಸುಂದರೇ, ಸುಂದರ ಕಪಟಿಯಾದ ಶ್ರೀಹರಿಯನ್ನು ಜಯಿಸಲಾರನನ್ನು ಅಲ್ಲಿಂತಹ ರಣಹೇಳಿಯ ಮಾತನ್ನಾಡಿದೆ. ಮಾತನಾಡ
ಅದು ಎಷ್ಟು ಮಾತ್ರಕ್ಕೆ ಕೇಳುವುದಿಲ್ಲ ಸುಂದರಿ. ಸುಂದರ, ಸುಂದರಿ, ಶ್ರೀರಾಮನ ಭಕ್ತನಾದ ಹನುಮಂತನು ಆ ಚಂದ್ರನನ್ನು ತಿನ್ನುವ ವಸ್ತುವೆಂದು ಆ ಚಂದ್ರನನ್ನೇ ನಂಬಿದಾಗ ಅದರ ಅರ್ಥ ನಿನಗೇನು ಗೊತ್ತಾಗಲಿಲ್ಲವೇ ಪ್ರಿಯ? ಗೊತ್ತಾದರೆ ಮಾಡುವುದೇನು ಸುಂದರಿ? ಅದರಂತೆ ನೀನು ನಿನ್ನ ಸೋದರ ಹಳಿಯ ನಡುವೆ ಯುದ್ಧಕ್ಕೆ ಹೋದರೆ ಅವನು ನಿನ್ನನ್ನು ಹಾಗೆ ನುಂಗಿ ಬಿಡುವನು ಕಾಂತ ಗುಣವಂತ. ಹಾಗೇ ಸುಂದರಿ, ಉದಯಿಸುವ ಸೂರ್ಯ ನಮ್ಮ ಕೆಣಿಕೆ ಹಂದಿ ನೈಯನ್ನು ಕಣ್ಣು ಕಳೆದುಕೊಂಡನೆನ್ನುವ ಮಾತು ಸರಿ. ಹೌದು ಪ್ರಿಯ. ಪ್ರಪಂಚವನ್ನೇ ಪ್ರಜ್ವಲಿಸುವ ಸೂರ್ಯ ದೇವ ನಮ್ಮ ಕೆಣಿಕೆ ಬದುಕಿ ಅತಿ ಶಕ್ತಿವಂತನಾದ ಸೂರ್ಯ ದೇವನಿಗೂ ನನ್ನ ಸೋದರ ಹಳಿಯನಾದ ಕೃಷ್ಣನಿಗೂ ನಿಮ್ಮನ್ನ ಎಲ್ಲ ಸಲ್ಲದ ಬೂಟಾಟಿಗೆಯನ್ನು ಎನ್ನ ಮುಂದೆ ಕಂಡಚ್ಚರೇ ನಿನ್ನ ಭೀತಿಯನ್ನು ಅದೇ ಸುಂದರೇ ಕಪ್ಪಡಿಲ್ಲ. ಈ ಕ್ಷಣದೋಳು ಗಗನಕ್ಕಾರಿ ಮೋಸಗಾರ ನಮ್ಮ ಶ್ರೀಹರಿಯನ್ನು ಹಿಡಿದು ನಾಶ ಮಾಡಿ ಹೊಡೆದು ಈ ರಣಭೂಮಿ ಹೊಡೆದು ಬರುವೆ. ಅದೇ ಸುಂದರೇ, ಅವನನ್ನು ಬಡೆದ ಸುದ್ದಿಯನ್ನು ಬೂದಿ ಬಡಗಲಾದ ಪರಸ್ಪರನ್ನು ಎಂದು ಹೇಳುವ ಯುದ್ಧಕ್ಕೆ ಬಂದರೆ ಅವನಿಗೆ ಆಶರಾಗಿರುವ ತ್ರಿಸಲ್ವಂ ಪಟಪಟನೆ ಬಿಸಾಡಿ ಬಿಸುತ್ತಾರೆ. ಆಹೇ ಸುಂದರೇ, ಇದನ್ನರಿತು ಬ್ರಹ್ಮದೇವನ್ನೇನಾದರೂ ಎನ್ನ ತಂಟೆಗೆ ಬಂದರೆ ತ್ರಿಮೂರ್ತಿಗಳನ್ನು ಉಸಿರುವುದಕ್ಕೆ ಹೆಸರಿಲ್ಲದಂತೆ ಮಾಡಿಬಿಡುತ್ತೇನೆ. ಬೋಲಿರೆ ಎಲೆ ಸಾರದೆ ಇವಳಾಡುವ ನೀತಿ ಬೋಧನೆಯನ್ನು ಕೇಳಿದೆಯಾ? ಎನ್ನ ಮುತ್ತು ಮಡಿದಿಯಳೆಂದು ಸುಮ್ಮನಿದ್ದರೆ ಹುಚ್ಚು ನಾಯಿಯಂತೆ ಎತ್ತರ ತಪ್ಪಿ ಇವಳಾಡ್ತಾಳೆ. ಇವಳಾಡುವ ನುಡು ಮಾತುಗಳನ್ನು ಲಾಲಿಸಿದ ಹಾಚಿಗೆ ನೂಕು ಸಾರದಿ ಹಚ್ಚಿದಾಗದಿ. ಹಾಗೆ ಆಗಲು ದೇವ ಮಹಾನ್ ಭಾವ. ಸುಂದರ, ಪ್ರಿಯ, ಸತಿ ಎನ್ನದೆ ಮರ್ಯಾದೆ ಕೊಡದೆ ಆ ಸಾರಥಿಯಿಂದ ಆ ಕಡೆ ದೂಕೆನ್ನು ಹೇಳುವೆಯಾ? ಹೌದು ಸುಂದರಿ, ನನ್ನ ನೇತಕ್ಕಾಗಿ ಲಗ್ನವಾಗಬೇಕಾಗಿತ್ತು. ನನ್ನ ಮಾತು ಕೇಳಬೇಕು ಸುಂದರಿ. ನನ್ನ ಮಾತು ನೀನೇ ಈಗ ಕೇಳು. ಎಷ್ಟು ಮಾತ್ರಕ್ಕೆ ಕೇಳುವುದಿಲ್ಲ ಸುಂದರಿ. ಸುಂದರ, ಸುಂದರಿ ಹೇಳುವಿನಿ ಕೇಳು. ಅದು ಏನು ಚೆನ್ನಾಗಿ ಹೇಳು ಸುಂದರಿ. ನಾರದ ಕೃಷ್ಣ ನಾರದ ಕೃಷ್ಣ
ಮಕ್ಕಳವರಿಗೆ 50 ರೂಪಾಯಿ ಕೊಟ್ಟಿರುತ್ತಾರೆ. ಹೇಳಿದ್ರು ನೀನು ಕೇಳೋದಿಲ್ಲ. ಎಷ್ಟು ರಾತ್ರಿಗೆ ಕೇಳುವುದಿಲ್ಲ ಸುಂದರಿ. ನೀನು ಒಂದೇ ಆಟವನ್ನು ಹಿಡಿದು ಹೊರಟಿರುವೆ. ಹೌದು ಸುಂದರಿ. ಕಾಂತ, ಅದೇ ನಿನ್ನ ದುರ್ದೈವಕ್ಕೆ ದಾರಿಯನ್ನು ಮಾಡಲು ಸಾಧ್ಯವಿರುವುದು. ನಾನೇನು ಸಾಮಾನ್ಯ ಸುಂದರಿ. ಪ್ರಿಯಾ, ಹಾಗಾದರೆ ನೀನು ಹೋದ ಕಾರ್ಯಕ್ಕೆ ಜಯವಾಗಲೆಂದು ಜಯದಾರ್ತಿಯನ್ನು ಮಾಡುವೆನೋ ಈ ಪೀಠವನ್ನು ಅಲಂಕರಿಸು. ಜಾಗ್ರತೆಯಿಂದ ಹೋಗಿ ಬಾ. ಪ್ರಾಣೇಶ್ವರ, ಬಿಟ್ಟು ಬಿಡಿ ನಿನ್ನ ಐಶ್ವರ್ಯ. ಸುಂದರಿ ಗೋಕುಲಕ್ಕೆ ರಥವನ್ನು ಹೊಡಿ ಸಾರಥಿ ಹದಿ ಜಾಗೃತಿ. ಕೃಷ್ಣ ಬಾಬಾ ಐಶ್ವರ್ಯ ಮಸ್ತು ಬಂದಿದೆ ನಾರದರೆ. ಅಹೋ ಕೇಶವ, ಸ್ವಾಮಿ ನಾರದರೆ, ಗೋಕುಲದಲ್ಲಿ ತಾಯಿಯಾದ ವಿಷಯದೇ ಮತ್ತು ನಿಮ್ಮ ಪ್ರಜಾ ಪರಿವಾರದವರು ಆರೋಗ್ಯದಿಂದಿರುವರೆ. ತಾತನೇ ದೇವಕುಲು ಪ್ರತ್ಯಕ್ಷನೇ. ಸೈಲೆನ್ಸ್. ಪೊಲೀಸ್ ಸಿಬ್ಬಂದಿಯವರು ದಯವಿಟ್ಟು ಆಟದಕ್ಕೆ ಬರಬೇಕೆಂದು ತೇಜ್ ವಿಲಿಸ್. ಸ್ವಾಮಿ ನಾರದರೆ, ಹಲೋ, ಫೋನಂತ ಕುಂದ್ಕೊಂಡು ನಾವು ಕುಂದ್ಕೊಂಡು ಯಾರು ಸ್ವಲ್ಪ ನಿಮಗೆ ಅಹೋ ಮುಕುಂದನೇ. ಸ್ವಾಮಿ ನಾರದರೆ, ತ್ರಿಮಗಳಂಗಲಂ. ಸ್ವಾಮಿ ನಾರದರೆ ಹೇಳಿವಿನಿ ಕೇಳು. ಅದೇನು ಚೆನ್ನಾಗಿ ಹೇಳು ಶ್ರೀಕೃಷ್ಣ. ಚಂದನೆ ಆರಿಸು
ತಾವು ಯಾವ ದೇಶದಿಂದ ಬಂದಿರಿ? ವರ್ತಮಾನ ನಮಗೆ ತಿಳಿಯಲಾಗಿದೆ ನಾರದರೆ, ನೀವೇ ತಿಳಿಸಿರಿ ಬುದ್ಧಿ ಸಂಪನ್ನರೇ. ಅಹೋ ಮುಕುಂದನೇ, ಸ್ವಾಮಿ ಮುನಿವರ್ಯ, ತ್ರಿಮಗಳಂಗಳಂ ನೀವಿಟ್ಟು ಹೆಜ್ಜೆಯೇ ಭಕ್ತರಿಗೆ ವರದಾನವು, ನೀವು ನುಡಿದ ನುಡಿಗಳೇ ಅವರಿಗೆ ವರದಾನವು. ಈ ಸೃಷ್ಟಿಯನ್ನು ಪರಿಪಾಲನೆ ಮಾಡುವುದು ನೀವೇ, ನಿಮಗೆ ಜಯದ ವರ್ತಮಾನವು. ನಮಗೇಕೆ ತಿಳಿಯಬೇಕು? ಸುಮ್ಮನೆ ನಮಗೇತಕ್ಕೆ ವಿಚಾರ ಮಾಡೋರಿ ನಾರಾಯ ಎನ್ನಂ ಕೇಳಬೇಡ ವೀಕ್ಷಣ. ಅಹೋ ಬ್ರಹ್ಮಾನಂದನ, ಅಹೋ ಶ್ರೀಕೃಷ್ಣ ಪರಮಾತ್ಮ, ನಾವು ಲೋಕವನ್ನು ರಕ್ಷಣೆ ಮಾಡಬೇಕು ನಿಜ. ಆದರೆ ಯಾರು ಇಲ್ಲಿಗೆ ಹೋಗುತ್ತಾರೆ, ಹೇಗಿದ್ದಾರೆ, ಎಲ್ಲಿ ಏನೇನು ವರ್ತಮಾನ ನಡೆಯುತ್ತದೆ ನಮಗೆ ತಿಳಿಯದಾಗಿದೆ ನಾರದರೆ, ನೀವೇ ಹೇಳಿರಿ ಮುಂದಿಟ್ಟರೆ. ಅಹೋ ಶ್ರೀಕೃಷ್ಣ ಪರಮಾತ್ಮನೇ, ಹೇಳುವನು ಕೇಳು. ಮುನಿವರಿಯ ಚೆನ್ನಾಗಿ ಹೇಳು. ಶ್ರೀಕೃಷ್ಣನೇ ಏನಂತೋ ಹೇಳಲೇ, ಶ್ರೀಕೃಷ್ಣನೇ ಏನಂತೋ ಹೇಳಲೇ. ಮಧುರ ನಗರ ಪಟ್ಟಣವೋ, ಮಧುರ ನಗರ ಪಟ್ಟಣವೋ ನಾನು ನೋಡಿ ಬಂದೆ. ಶ್ರೀಕೃಷ್ಣನೇ ಏನಂತೋ ಹೇಳಲೇ. ಅಹೋ ಶ್ರೀಕೃಷ್ಣ ಏನು ಹೇಳು? ನಿಮ್ಮಯ ಮಾವನು ಆ ಕಂಸ ಸೋರನು, ನಿಮ್ಮಯ ಮಾವನು ಆ ಕಂಸ ಸೋರನು. ಮಧುರ ನಗರ ಪಟ್ಟಣವೋ, ಮಧುರ ನಗರ ಪಟ್ಟಣವೋ ನಾನು ನೋಡಿ ಬಂದೆ. ಶ್ರೀಕೃಷ್ಣನೇ ಏನಂದೋ ಹೇಳಲೇ. ಅಹೋ ಶ್ರೀಕೃಷ್ಣ ಸ್ವಾಮಿ ಮುನಿವರ್ಯ ಚೆನ್ನಾಗಿ ಹೇಳು. ಅಹೋ ಲೋಕನಾಯಕನಾದ ಶ್ರೀಕೃಷ್ಣ ಪರಮಾತ್ಮ, ಸ್ವಾಮಿ ಮುನಿವರ್ಯರ, ಹಾಗಾದ್ರೆ ಚೆನ್ನಾಗಿ ಕೇಳು ನೀನು. ಅದು ಏನು ಚೆನ್ನಾಗಿ ಹೇಳಿರಿ ನಾರದರೆ. ಹಿಂದಿನ ದಿನ ಕಂಸಾಸುರನೆಂಬ ರಾಜಧಾನಿಗೆ ನಾನು ಹೋಗಿದ್ದೇನೆ. ಅಲ್ಲಿ ನಡೆದ ವರ್ತಮಾನವೇನೆಂದರೆ, ಏನಿರುವುದು ಮುನಿವರ್ಯ? ನೀವು ಸಂತೋಷದಿಂದಿರುವುದು ಕಂಡು ನಿಮ್ಮ ಮಾವನಾದ ಕಂಸಾಸುರನು ನಿಮ್ಮ ಮೇಲೆ ಅಗೆ ತೊಟ್ಟು ನಿಮ್ಮನ್ನು ಸಂಹರಿಸಿ ತಾನೊಬ್ಬನೇ ಸುಖದಿಂದ ಇರಬೇಕೆಂದು ಸುಲ್ಲಕ ಬುದ್ಧಿ ಮುಡಿದುಕೊಂಡಿದ್ದಾರೆ. ಹೌದು ಅನಿಯ ಸ್ವಾಮಿ ನಾರದರೆ. ಅದಕ್ಕೆ ನಿಮ್ಮ ಅಭಿಪ್ರಾಯವೇನು? ಚೆನ್ನಾಗಿ ತಿಳಿಸು ದೇವ, ದಿವ್ಯ ಪ್ರಭಾವ. ಅಹೋ ಶಾರದೆಯ ಕಂದನಾದ ನಾರದರೆ, ಅಹೋ ಶ್ರೀಕೃಷ್ಣ ಪರಮಾತ್ಮ, ನೀವು ಹೇಳುವುದು ನಿಜವೇ? ಹೌದು ತಾತ. ಹಾಗಾದರೆ ನಮ್ಮ ಸೋದರ ಮಾವನಾದ ಕಂಸಾಸುರನು ನಮ್ಮ ಮೇಲೆ ಆಕ್ರೋಶ ಹುಕ್ಕಿ ಹರಿಯುತ್ತದೆಯೇ? ಸರಿ, ಫಲ ಫಲ ಸಂತೋಷವಾಯಿತು. ಹಾಗಾದರೆ ಅವನ ಹೆಣ್ಣೊಡನೆ ಯುದ್ಧಕ್ಕೆ ಬರಲಿ. ಯುದ್ಧದಲ್ಲಿ ಅವನಂ ಜಯಿಸತಕ್ಕ ಬುದ್ಧಿಯಂ ಕೊಲಿಸದಿದ್ದರೆ ಶ್ರೀಕೃಷ್ಣನೆಂಬ ನಾಮವೇತಕ್ಕೆ ಮುನಿವರ್ಯ, ನೀವೇ ನೋಡೋ ಮುಂದಿನ ಆಶ್ಚರ್ಯ. ಅಹೋ ಶ್ರೀಕೃಷ್ಣ ಪರಮಾತ್ಮರೇ, ಸ್ವಾಮಿ ಮುನಿವರ್ಯ, ನೀನು ಅವನೊಡನೆ ಯುದ್ಧ ಮಾಡಿ ಸೋಲಿಸಿ ಅವನನ್ನು ಬಿಟ್ಟರೆ ನಿಮ್ಮ ದೇವಲೋಕದ ಮೇಲೆ ಏರಿ ಹಾಳು ಮಾಡುವ ಬುದ್ಧಿಯನ್ನು ಹುಡುಕುವ ಕಂಸಾಸುರನಿಗೆ ನೀವು ಪ್ರಾಣದಾನ ಮಾಡಿದೆ, ಅವನ ಪ್ರಾಣ ಹರಣ ಮಾಡಿರಿ. ನನ್ನ ಮಾತಿನ ಅರ್ಥ ಹೀಗಿದೆ ದೇವ, ತಿಳಿದು ನೋಡಿದರೆ ವಿಚಾರವ. ಸ್ವಾಮಿ ಮುನಿವರ್ಯ, ಅಹೋ ಶ್ರೀಕೃಷ್ಣ, ಹಾಗಾದರೆ ನೀವು ಹೇಳಿದಂತೆ ನಾಳಿನ ಯುದ್ಧದಲ್ಲಿ ಕಂಸನೆಂಬ ಹಡಮನನ್ನು ಕೊಂದು ದೇವಲೋಕವನ್ನು ಉಳಿಸುವೆನು. ಯುದ್ಧಕ್ಕೆ ಬರುವ ಸಮಯವಾದರೂ ಯಾವುದು ನೀವೇ ತಿಳಿಸ್ರೆ ನಾರದರೆ ಗಾನಾವಿದ್ಯೆ ಶಾರದರೆ. ಕಂಸಾಸುರ, ಅಹೋ ಲೋಕರಕ್ಷಕನಾದ ಶ್ರೀಕೃಷ್ಣ ಪರಮಾತ್ಮನೇ, ಸ್ವಾಮಿ ನಾರದರೆ, ಹೇಳಿವನು ಚೆನ್ನಾಗಿ ಕೇಳು. ಅದು ಏನು ಚೆನ್ನಾಗಿ ಹೇಳಿರಿ ಮುನಿವರ್ಯ? ನಿಮಗೆ ತಿಳಿದಿರುವ ವಿಚಾರವು ಯಾವುದಂದರೆ, ಯಾವುದಿರುವುದು ಮುನಿವರ್ಯ? ಕಂಸಾಸುರ ನಮ್ಮ ದೈತ್ಯನು ತನ್ನ ರಾಜಧಾನಿಯಲ್ಲಿ ಸುಳ್ಳು ಬೀಳು ಹಬ್ಬವನ್ನು ರಚಿಸಿ ಆ ಹಬ್ಬಕ್ಕೆ ನಿಮ್ಮನ್ನು ಬರೆ ಮಾಡಿಕೊಂಡು ನಿಮ್ಮನ್ನು ಸಂಹರಿಸಿ ಮೋಸವನ್ನು ಹುಡುಕಿರುವನು ಕಂಸಾಸುರ. ಆದ ಕಾರಣ ನೀವು ಉಪದಿಂದ
ಅವನಿಗೆ ಮರಣ ಶಿಕ್ಷೆಯನ್ನು ಕೊಟ್ಟು ನಮ್ಮನ್ನು ಉದ್ಧರಿಸಿ ತಂದೆ ಅಹೇ ಶ್ರೀ ಕೃಷ್ಣರೇ, ನಾನೆಲ್ಲ ಹೋಗಿ ಬರ್ತೇನೆ. ನನಗೆ ಅಪ್ಪನ ದಯಪಾಲಿಸೈ ಲೋಕರಕ್ಷಕನೇ. ನಿನಗೆ ಶುಭವಾಗಲೇ ಹೋಗಿ ಬಂದಿರಿ ನಾರದರೇ. ಕಂಸಾಸುರ ಗಂಡ ಕರ್ಕೊಂಡು ಬಾ. ಕೃಷ್ಣನೇ, ಎಲೈ ಸೋದರ ಮಾವನಾದ ಕಂಸನೇ, ನಾನೇ ಬುದ್ಧಿವಂತನೆಂದು ತಿಳಿದು ಹೊಣಗರ್ಜನೆಯ ಮಾಡುವೆಯ? ಸಹಜವಾಗಿ ಮಾಡುವನಲ್ಲಿ ಭ್ರಷ್ಟ. ಎಲೈ ಕುಲ, ಎನ್ನ ಮಂತ್ರಿಗಳಾದ ಶಕಟಾಸುರ ಮತ್ತು ತೃಣಮಸುರ ನಿನ್ನೊಡನೆ ಬಿದ್ದಕ್ಕೆ ಬಂದರೆ ಬೋಲಿರೆ ಮೋಸದಿಂದ ಬೇರೆ ವೇಷವನ್ನು ಧರಿಸಿಕೊಂಡು ಬಂದೆಯ ಮೂರ್ಖ. ನಿಲ್ಲು ನಿಲ್ಲು, ನೀ ಎಲ್ಲಿಗೆ ಹೋಗುವೆ? ನಿನ್ನ ಕಪಟ ವೇಷವನ್ನು ಬಿಟ್ಟು ಎನ್ನೊಡನೆ ಬಿದ್ದಕ್ಕೆ ನಿಲ್ಲು ಹದಮ ತೋರಿಸುವೇನಂತ ಬರುತ್ತ. ಎಲೈ ಸೋದರ ಮಾವನಾದ ಕಂಸನೇ, ಎಲೈ ಬಂಡನೇ, ಸುಮ್ಮನೆ ಹೆಣ್ಣಂತೆಣಿಕೆ ಸಾಯಬೇಡ. ಬೋಲಿರೆ ಬಂಡ, ನೀನು ಇಲ್ಲಿ ತನಕ ಮಾಡಿದ ಮೋಸ ಸುದ್ದಿಯನ್ನು ಕೇಳಿದರೆ ಅಯ್ಯೋ ಎನ್ನ ಹೃದಯವು ಅಲ್ಲೆಣಿಸುವುದು. ಎನ್ನಂ ಜರಿದನ್ನ ಮಾತನಾಡಿದರೆ ನಿನ್ನ ಮಿಕ್ಷಣದು ಸುತ್ತ ಸುರ ಮಾಡಿಬಿಡುವ ಮೂಡ ಮೃತ ಸಾಯಬೇಡ. ಎಲೈ ಕಳ್ಳ ಕೃಷ್ಣನೇ, ಎಲೈ ಸೋದರ ಮಾವನಾದ ಕಂಸನೇ, ನಿನ್ನ ನಟನೆಯ ನಾ ಬಲ್ಲೆನು. ಇಂದಿನ ಕದನದವಳು ಕಪಟಿ, ಇಂದಿನ ಕದನದವಳು ನಿನ್ನ ರುಂಡವನ್ನು ಚಂಡಾಡಿ ಬೋಲಿರೆ ನಾಮ ಇನ್ನೇದು ಇದ್ದು ಸಾರ್ಥಕವೇನು ಬಂಡ ತೋರಿಸುವ ನಿನ್ನ ರುಂಡ. ಎಲೈ ಮೂಢ ಆತ್ಮನೇ, ಎಲೈ ಬಂಡನೇ, ಹೇಳಿದನೆ ಕೇಳು. ಅದೇನು ಚೆನ್ನಾಗಿ ಹೇಳು ಬಂಡ.
ಕಿನ್ನರಿಯಂತೆ ಕೂಗಾಟಿದರೆ ನಿನ್ನ ಸೀಳಿ ಸಹಸ್ರ ಓಳು ಮಾಡಿಬಿಡೇನು ಎನ ಈ ಪೃಷ್ಠ ಎನ್ನ ಮೆಕ್ಕಳಿಕೆ ಮಾತಿಗೆ ರಕ್ಷಂ ತೋರಿದರೆ ನಿನ್ನ ಮೀಕ್ಷಣದು ಹತ ಮಾಡಿಬಿಡುವೆ ಬಂಡ ಹಾರಿಸುವೆ ನಿನ್ನ ರುಂಡ ಒಲಿರೆಯಲ ಈ ಮದಂಧನೆ ಎಲ ಈ ಮೂಢಾತ್ಮನೇ ನಾನಿರುವ ಮನೆಯಲ್ಲಿ ಜಯಿಸಿ ನನ್ನ ಕೈಯಿಂದ ತಪ್ಪಿಸಿಕೊಂಡ ಮಂದಮತಿಗೆ ಇನ್ನು ನೀನು ನನ್ನ ಕೈಯಲ್ಲಿ ತಪ್ಪಿಸಿಕೊಳ್ಳುವುದು ಸಾಧ್ಯವಿಲ್ಲ. ಸಿಂಹದ ಗುಯ್ಯಲ್ಲಿ ಸಿಕ್ಕ ನರಿಯಂತೆ ಸಿಲುಕಿರುವೆ. ಬೋಲಿರೆ ತೋರಿಸುವೆ ನನ್ನ ಪರಾಕ್ರಮ. ಎಲೆ ಹೆದಮನೆ ಮೂಢಾತ್ಮನೇ ಎನ್ನಂ ಸಂಬರಿಸುವೆನನ್ನು ಹೊಣಗಚ್ಚನೆಗೆ ಮಾಡಿ ಸಹಸ್ರಯ ಮಾಯ ವೇಷೆಯಂತರಿಸಿ ಬಂದ ಇಡೆಂಬಿ ಎಂಬ ಡಂಬಕನು ಒಂದೇ ಉಸಿರಿಗೆ ಸಿವಿದುವುದನ್ನು ಸುಮ್ಮನೆ ಯಾಕೋ ಚಿಂತನಾಗಿ ಹೆಣ್ಣಿಗೆ ಅದರ ಖಂಡಿಯ ಹಸರ ಆರಿಸಿ ಬಿಡುವೆ ನಿನ್ನ ಗಗನಾಂತರಕ್ಕೆ ನಿನ್ನ ಶಿರವ. ಒಲಿರೆಯಲ ಈ ಚೋರ ನೀನ್ಯಾವ ಸೂರ ನೀನ್ಯಾವ ಸೂರಲೇ ಭ್ರಷ್ಟ ನಿನ್ನದೊಂದು ಬರೀ ಒಣ ಭೀಕರ. ಬೋಲಿರೆ ತೋರಿಸುವ ನನ್ನ ಪರಾಕ್ರಮ. ಎಲೈ ಮೂರ್ಖನೇ ದ್ವಾರ ಬಾಗಿಲಿನಲ್ಲಿ ಕಟ್ಟಿದ ನಿನ್ನ ಕುವಲ ಎಂಬ ಪೀಠವನ್ನು ಆನೆಯನ್ನು ನಿಮಿಷ ಮಾತ್ರ ದಯಿಸಿಬಿಡುವನ. ಇನ್ನು ಉಳಿದಿರುವನು ನೀನೊಬ್ಬನೇ ಮಾತ್ರ ನಿನ್ನ ಕೈಯಿಂದ ಸಮರಿಸುವುದು ಸಾಧ್ಯವಿಲ್ಲ. ಎಲೈ ಮೂರ್ಖ ಎಲೈ ಬಂಡ ಸಹಸ್ರ ಸತ್ಯವುಳ್ಳವನು ನಾನಾದರೆ ಸಿಂಗಳಿಕನು ನೀನು ನನಗೆ ತುಳಕ್ಕೆ ಸಮ. ಹೆಚ್ಚಿಗೆ ಮಾತನಾಡಬೇಡ ಕುಲ್ಲ ಮುರಿಬೇಡ ನಿನ್ನ ಹಲ್ಲ. ಎಲೈ ಬಲಿರೆ ಎಲೈ ಕಪಟ ಅಂತಕನೇ ಎಲೈ ಮೂರ್ಖನೇ ನನ್ನ ಸಿಂಗಲಿಕನೆಂದು ಬೊಗಳಾಡಿವಯ. ಸಹಜವಾಗಿ ಮಾತನಾಡುವನಲ್ಲಿ ಮಾತನಾಡಲು ಬಿಟ್ಟದ್ದಕ್ಕೆ ನಿನ್ನ ನಾಲಿಗೆ ಬುದ್ಧವಾಯಿತ ಹೇಗೆ ಎಲೈ ಬಂಡ ಎಲೈ ಮೂರ್ಖ ತೋರಿಸುವೆ ನನ್ನ ಪರಾಕ್ರಮ. ಎಲೈ ಹೆದಮನೆ ಹೇಳಿವೆನು ಕೇಳು. ಎಲೈ ಬಂಡನೆ ಅದೇನು ನನ್ನ ಹಾಗೆ ಅನಿರುದ್ಧ ಎಲೈ ಹೆದಮನೆ ಹೇಳಿವೆನು ಕೇಳು. ನಿನಗೇನು ಕಾಲ ಕೂಡಿ ಬಂದಂತೆ ಕಾಣುತ್ತದೆ. ನಿನಗೇನು ಕಾಲ ಕೂಡಿ ಬಂದಂತೆ ಕಾಣುತ್ತದೆ ಬಂಡ. ಅತಿ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲರೆ ಹಸರ ಸೇರಿಸಿ ಬಿಡುವೆ ನಿನ್ನ ನೆನಪುರ. ಒಲಿರೆ ಎಲೈ ಭ್ರಷ್ಟನಾದ ಕೃಷ್ಣನೇ ಎಲೈ ಸೋದರ ಮಾವನಾದ ಕಂಸಾಸುರನೇ ಒಲಿರೆ ಅತಿ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲ ಹದಮ. ಎಲೈ ಹದಮನೆ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲರೆ ಮೂರಮತಿಗೆ ಹಾಲನ್ನು ನಿನ್ನ ಪ್ರಾಣ ಹತ್ತಿರಕ್ಕೆ.
ಸಾರಥಿ ದೇವಾ ನಮ್ಮ ಸೋದರ ಮಾವನಾದ ಕಂಸಾಸುರನು ಯುದ್ಧದಲ್ಲಿ ಸಮ್ಮರಾಗಿ ಹೋದನು. ಇನ್ನೇತಕ್ಕೆ ತಡ ಎನ್ನ ಸತಿಸೂತರಿರುವ ಭೂತಲಕ್ಕೆ ರಥವನ್ನು ಚೂಟಿಯಿಂದ ಬಿಡುವಂತ ನಾನು ಸಾರಥಿ ಅತಿ ಜಾಗೃತಿ ಅದೇ